ಬ್ರೌನ್ ಫೇವ್ರೇಟ್ ಸರ್ ನಮ್ ತಾತ ಹೇಳ್ತಾನ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ಬೆಲ್ಬೆಚ್ಚಂಗೆ ಬಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಅದ ಒಳಗೆ ಬೆಳ್ದಿಂಗಳೇ. ಸೊ ಇವತ್ತಿನ ವ್ಲಾಗ್ ಏನಂದ್ರೆ ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಇದು. ತುಂಬಾ ಜನ ಕಮೆಂಟ್ ಹಾಕ್ತಿದ್ರಿ, ನಾನು ಪ್ರತಿ ಒಂದು ವ್ಲಾಗಲ್ಲೂ ಕಮೆಂಟ್ ಹಾಕ್ತಿದ್ರಿ. ಏನು ಅಂದ್ರೆ ಟ್ಯಾಂಟಡಾ. ಸೊ ಮೇಕಪ್ ವ್ಲಾಗ್ ಇದು. ಮೇಘಕ್ಕನ ಹತ್ರ ಇರೋ ಪ್ರಾಡಕ್ಟ್ಸ್ದು ಮೇಕಪ್ ಏನೇ ಪ್ರಾಡಕ್ಟ್ಸ್ ಮೇಕಪ್ ಪ್ರಾಡಕ್ಟ್ಸ್ ವ್ಲಾಗ್ ಕಲೆಕ್ಷನ್ ಏಯ್ ಮೇಕಪ್ ಪ್ರಾಡಕ್ಟ್ಸ್ ವ್ಲಾಗ್ ಇದು. ಸೊ ಎಷ್ಟು ಪ್ರಾಡಕ್ಟ್ ಇದೆ, ಎಷ್ಟು ಸಾವಿರದ್ದು ಟೋಟಲ್, ಎಷ್ಟು ಸಾವಿರನ ಲಕ್ಷನ ಮೇಘಕ್ಕ? ಲಕ್ಷ. ಎಷ್ಟು ಲಕ್ಷದಿದೆ, ಎಲ್ಲದಕ್ಕೂ ಎಷ್ಟೆಷ್ಟು ಆಯ್ತು, ಯಾವ್ಯಾವ ಬ್ರ್ಯಾಂಡ್ ಇದೆ ಮೇಕಪ್ ಐಟಮ್ಸ್ ಎಲ್ಲ ಅನ್ನೋದನ್ನ ಇವತ್ತು ತೋರಿಸ್ತಾ ಇದೀವಿ. ಸೊ ನಿಮ್ಗೋಸ್ಕರನೇ ಎಕ್ಸ್ಪೆಷಲಿ ಈ ವ್ಲಾಗ್ ನ ಮಾಡ್ತಾ ಇರೋದು, ಯಾಕಂದ್ರೆ ನೀವು ತುಂಬಾ ಕಮೆಂಟ್ ಆಗ್ತಾ ಇದ್ರಿ. ಸೊ ಅದಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಮೇಘಕ್ಕ? ಸೊ ಈ ಪ್ರಾಡಕ್ಟ್ಸ್ ನೇಮು ಮತ್ತೆ ಅದಕ್ಕೆ ಪ್ರೈಸ್ ಎಲ್ಲ ನೆನಪಿಲ್ಲ ಆಯ್ತಾ? ಇವಳೇ ಹೇಳ್ತಾಳೆ ಎಲ್ಲ ಪ್ರೈಸ್ ಎಲ್ಲ. ಸೊ ಇದ್ರಲ್ಲಿ ಯಾವ್ದಾದ್ ನನ್ ಫೇವ್ರೇಟ್ ಅಂತ ನಾನು ಹೇಳ್ತೀನಿ. ಪ್ರಾಡಕ್ಟ್ಸ್ ನೇಮು ಮತ್ತೆ ಜಾಸ್ತಿ ಇರೋದೇ ನಮ್ ಮೇಘಕ್ಕನ ಹತ್ರ ಐ ಶ್ಯಾಡೋಗಳು ತಾನೆ. ಐ ಶ್ಯಾಡೋ ಮತ್ತೆ ಲಿಪ್ಸ್ಟಿಕ್, ಲಿಪ್ ಲೈನರ್ಗಳು ಜಾಸ್ತಿ ಇದೆ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾವ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ, ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಯಾವ್ದು ಅಂದ್ರೆ ಮಿರರ್. ಸೊ ಇದು ಈ ಟೋಟಲ್ 4 ಮಿರರ್ ಇರೋದು, ನಂದೊಂದು, ಇವಳ್ದು 3. ಇದು ಪುಟಾಣಿ ಮಿರರು. ಫಸ್ಟ್ ಇದು ಗಿಫ್ಟ್ ಬಂದಿದಂತೆ, ಟಿರಾದಿದು ಯುರೋಪ್ ಗರ್ಲ್ದು. ಸೊ ಇದು ಫಸ್ಟ್ ಮಿರರ್, 2 ಮಿರರು. ಇದು ಎಲ್ಲಾದ್ರೂ ಹೋದಾಗ ಹಂಗೆ ಕ್ಯಾರಿ ಮಾಡ್ಬೋದು, ಚಿಕ್ಕದಲ್ವಾ, ಚೆನ್ನಾಗಿರುತ್ತೆ ಎಲ್ಲ ಕ್ಯಾರಿ ಮಾಡಕ್ಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೇಳು ನಿಂದು ಮೇಕಪ್ ಸ್ಟೆಪ್. ಫಸ್ಟ್ ಎದ್ರಿಂದ ಹಚ್ತೀಯೋ ಅದ್ರಿಂದಾನೇ ಹೋಗೋಣ. ಹಂಗ ಹೋಗೋಣ. ಫಸ್ಟ್ ಏನದು ವೈಟ್ ವೈಪ್ಸ್. ಫಸ್ಟ್ ಮುಖವನ್ನು ಕ್ಲೀನ್ ಮಾಡೋದಕ್ಕೆ ವೈಟ್ ವೈಪ್ಸ್. ಆಕ್ಚುಲಿ ಮದರ್ಸ್ ಪರ್ಶು ಸೂಪರ್ ಆಗಿರುತ್ತೆ. ಅದು ಇದರಲ್ಲಿ ವಾಟರ್ ಬೇಸ್ಡ್, 99% ವಾಟರೇ ಇರುತ್ತೆ. ಸೊ ಇದನ್ನ ಯೂಸ್ ಮಾಡಿ, ನಾನು ಎಲ್ರಿಗೂ ಹೇಳೋದು ಇದನ್ನೇ ಯೂಸ್ ಮಾಡಿ ಅಂತ. ಎಲ್ರು ಇದನ್ನ ಯೂಸ್ ಮಾಡಿ. ಇದು ಇವ್ರಿಗೂ ತುಂಬಾ ಇಷ್ಟ. ಏನು ಒಂದೊಂದು 10 ಪ್ಯಾಕೆಟ್ ಖಾಲಿ ಆಗವ ನಮ್ಮ ಮನೇಲಿ. ಇದು ಮತ್ತೆ ಮೇಕಪ್ ಮಾಡ್ಕೋತೀವಿ ಮತ್ತೆ ಖಾಲಿ ಆಗಲ್ವಾ? ಖಾಲಿ ಆಗತ್ತೆ. ನೆಕ್ಸ್ಟ್ ಏನು? ನೆಕ್ಸ್ಟ್ ಅಲ್ಲಿದೆ, ಇದು ಐ ಶ್ಯಾಡೋ ಅಂತ. ಇಲ್ಲ ಹೇಳು ನೆಕ್ಸ್ಟ್ ಏನು? ಸೊ ಇದು ಗುವಾಶಾ ಮತ್ತೆ ಇದು ರೋಲರ್. ಇದರಿಂದ ಅಂದ್ರೆ ಸ್ವಲ್ಪ ಲಿಫ್ಟ್ ಮಾಡ್ತೀವಿ ಕ್ಲೈಂಟ್ ಸ್ಕಿನ್ ನ. ಸ್ವಲ್ಪ ಮಾಯಿಶ್ಚರೈಸರ್ ಹಾಕ್ಬಿಟ್ಟು ಇದನ್ನ ಹಿಂಗೆ ಲಿಫ್ಟ್ ಮಾಡ್ಬೋದು. ಚೆನ್ನಾಗಿರುತ್ತೆ ರಿಸಲ್ಟ್. ಲಿಫ್ಟ್ ಮಾಡಿದಾಗ ಚೆಂದ. ನಾರ್ಮಲ್ ನಾವು ಡೈಲಿ ಯೂಸ್ ಅಲ್ಲೂ ಬೆಳಗ್ಗೆ ಎದ್ಕೊಳ್ಳೆ ಮಾಡ್ಬೋದು, ಚೆನ್ನಾಗಿರುತ್ತೆ, ಚೆನ್ನಾಗಿ ಮಸಾಜ್ ಆಗುತ್ತೆ ಅಲ್ಲ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮಾಯಿಶ್ಚರೈಸರು ಸೆಟಾಫಿಲ್. ನಾವು ಪರ್ಸನಲ್ ಯೂಸ್ಗೆ ಸೆಟಾಫಿಲ್ ಯೂಸ್ ಮಾಡೋದು. ಕ್ಲೈಂಟ್ಸ್ಗೆ ಇದು ಯಾವುದು ಹೇಳಿ ನೀನು? ಎಂಬ್ರಾಯ್ಲಿಸ್. ಸೊ ಇದು ಸೆಟಾಫಿಲ್ದು ಬಂದ್ಬಿಟ್ಟು ದೊಡ್ಡ ತಗೊಂಡಿದೀವಿ ನಾವು. ಇದು 1799. ಚಿಕ್ಕದು ಬರುತ್ತೆ, ಚಿಕ್ಕದು ತಗೋಬಹುದು. ಬಟ್ ಇದು 1 ಇಯರ್ ಮೇಲಾಯ್ತು. ಸೊ ಇದು ತಗೊಂಡ್ರೆ ಬೆಸ್ಟ್. ಇದು ಡ್ರೈ ಸ್ಕಿನ್ ಅವ್ರಿಗೆ ಮಸ್ಟ್ ಏನಂತಾರಲ್ಲ, ತಗೊಳ್ಳೇಬೇಕು. ನಂದು ಫಸ್ಟ್ ಡ್ರೈ ಸ್ಕಿನ್ ಇದ್ದಿದ್ದು. ಇದು ಡ್ರೈ ಸ್ಕಿನ್ ಇತ್ತು. ಇದು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದಾಗಿಂದ ಸ್ಕಿನ್. ಇದು ಸೆಟಾಫಿಲ್ ಡ್ರೈ ಸ್ಕಿನ್ಗೆ. ಎಂಬ್ರಾಯ್ಲಿಸ್ ಯೂಸ್ ಮಾಡ್ತೀರಾ ಅಂದ್ರೆ ಡೈಲಿ ಯೂಸ್ಗೆ ಇದು ಅಲ್ಲ. ಮೇಕಪ್ ಮುಂಚೆ ಇದನ್ನ ಯೂಸ್ ಮಾಡಿದ್ರೆ ಎಲ್ಲಾ ಇದು ಎಲ್ಲಾ ಸ್ಕಿನ್ಗೂ ಯೂಸ್ ಮಾಡ್ಬೋದು. ಅಂದ್ರೆ ಮೇಕಪ್ ಗಿಂತ ಮುಂಚೆ ಡ್ರೈ, ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಎಲ್ಲದಕ್ಕೂ ಇದನ್ನ ಮೇಕಪ್ ಮುಂಚೆ ಯೂಸ್ ಮಾಡಿ. ಆದ್ರೆ ಇದನ್ನ ನೀವು ನೈಟ್ ಹಚ್ಕೊಂಡ್ ಮಕ್ಕೋತೀರಾ ಅಂದ್ರೆ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ನಾವು ಡೈಲಿ ಹಚ್ಕೊಂಡ್ ಮಕ್ಕೋತೀವಿ. ಸೊ ನೆಕ್ಸ್ಟ್ ಪ್ರೈಮರ್. ನಾನು ಮ್ಯಾಕ್ದು ಪ್ರೈಮರ್ ಯೂಸ್ ಮಾಡೋದು.
ಆಕ್ಚುಲಿ ಯೆಲ್ಲೋ ಕಲರ್ ಇರುತ್ತೆ, ಅದನ್ನ ತಗೊಂಡ್ರೆ ಇಂಡಿಯನ್ ಸ್ಕಿನ್ಗೆ ತುಂಬಾ ಚೆನ್ನಾಗಿರುತ್ತೆ. ಪ್ರೈಸ್ ಯಾರು ನಮ್ ತಾತ ಹೇಳ್ತಾನ? ಪ್ರೈಸ್ 3300 ಪ್ರೈಮರ್ದು ಪ್ರೈಸ್. ಸೊ ಇದು ಆಫರ್ ಅಲ್ಲಿ ಇವ್ಳು ತಗೊಂಡಿದ್ದು. ಆಕ್ಚುಲ್ ಪ್ರೈಸ್ ಬಂದ್ಬಿಟ್ಟು 3655 ಅದಿರೋದು ಪ್ರೆಸೆಂಟ್ ಇರೋದು ಈಗ. ನೆಕ್ಸ್ಟ್ ಅದೇ ಎತ್ಕೊಂಡ್ಬಿಡು ಇಲ್ಲಿ ಕ್ಲೆನ್ಸರ್. ಏ ಪೆದ್ದಿ, Cleanser. ಇದನ್ನ ಕ್ಲೆನ್ಸರ್, ಇದು ಟೋನರ್, ಕ್ಲೆನ್ಸರ್ ಅಲ್ಲ. Toner. ನೀನ್ ಹೇಳಿದ್ದೆ ಅಲ್ಲ ತರ್ಗೋಬಾ ಅಂತ, ಸುಮಾತ್ರ ಇದೆ ತರ್ಸು. ಹ್ಮ್ ಟೋನರ್ ಇದು Toner. ಬಿಫೋರ್ ಹಚ್ಚೋದು. ಇದಕ್ಕಿಂತ ಮುಂಚೆ ಹಚ್ಚೋದು. First. ನಿಮಗೆ ಇನ್ನೊಂದ್ ಏನ್ ಗೊತ್ತಾ, ನಿಮ್ಗೆ ಮೇಘಕ್ಕ ನನಗ್ ಮೇಕಪ್ ಮಾಡೋ ವ್ಲಾಗ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಅದನ್ನು ಮಾಡ್ತೀನಿ. ಓಕೆ, ಇದು ವಂಡರ್ toner ಇತ್ತಾನೆ? ಮೋಚಿ toner. ಟೋನರ್ ಅಂತ. ಮೋಜಿ ಟೋನರ್. ಮೋಚಿ ಮೋಜಿ ಮೋಚಿ ಮೋಜಿ ಮೋಜಿ ಏ ಮಳ್ಳಿ ಮೋಚಿ ಟೋನರ್ ಇದು ಮಿಲ್ಕ್ದು ಅನ್ಸುತ್ತೆ. ಲೈಕ್ ನಾವ್ ಯೂಸ್ ಮಾಡಿಲ್ಲ, ಇವಳು ತರ್ಸು ಅಂತ ನಂದಿದ್ಲು, ಸೊ ತರ್ಸಿ. ನಾವ್ ಇದು ತಂದಾಗಿಂದ ಒಂದಿನಾನು ಯೂಸ್ ಮಾಡಿಲ್ಲ, ಯೂಸ್ ಮಾಡ್ಬೇಕು ಟೋನರ್, ಯೂಸ್ ಮಾಡುವ. ಸೊ ನೆಕ್ಸ್ಟ್ ಎಷ್ಟಿದು ಹೊಡಿತೀನಿ ನಿನಗೆ. ಇವಳ್ದೊಳ್ಳೆ 1500 ಇದು. 1500 ಇದು. ಅಂದ್ರೆ ತುಂಬಾ ಚೆನ್ನಾಗಿದೆ. ಚಿಕ್ಕದು ತುಂಬಾ ಕಡಿಮೆ, ಜಾಸ್ತಿ ಅನಿಸ್ತು. ಸೊ ಇದು ಜಾಸ್ತಿ ಕ್ವಾಂಟಿಟಿ Quantity ಇದೆ, ಇದೆ. ಸೊ ಅದಕ್ಕೆ ಇದನ್ನೇ ತರಿಸ್ಬಿಟ್ಟೆ. ನೆಕ್ಸ್ಟ್ ಐ ಶ್ಯಾಡೋ ಹೇಳ್ಬಿಡೋಣ ಪ್ರತಿಮಾ. Yeah. 1 2 3 4 5 6 7 ಇದಲ್ಲ. 8 9 10 1 2 3 4 9. 6 7 8 9 10 ಇದೆ. ನೆಕ್ಸ್ಟ್ ಐ ಶ್ಯಾಡೋ ನೀನ್ ಅದ್ ತಗೋ, ಅದು ಕಾರ್ನಿವಲ್ದು. ಇದು ನಾನು ತುಂಬಾ ಅವಾಗ ಒಂದ್ 5 years ಬ್ಯಾಕ್ ನಾನು ಇದಕ್ಕೆ ಹೋಗ್ತಾ ಇದ್ದೆ, ಮೇಕ್ ಓವರ್ ಶೂಟ್ಗೆಲ್ಲ ನಾನು ಮಾಡೆಲ್ ಆಗಿ ಹೋಗ್ತಾ ಇದ್ದಾಗ ಎಲ್ಲರೂ ಯೂಸ್ ಮಾಡ್ತಾ ಇದ್ದಿದ್ದೆ ಇದು. ಸೊ ಇದು ಮತ್ತೆ ಇದು ಸೇಮ್ ಪ್ಯಾಲೆಟ್ ತರ. ಇದು ಮಾಸ್ತು ಐಸ್ ಕ್ಯಾನ್ ಕಿಲ್ ಅಂತ. ಓಪನ್ ಮಾಡು. ಆಕ್ಚುಲಿ ಇದೆರಡು ಜಾಸ್ತಿ ಬ್ರೈಟ್ಸ್ ಮೇಲೆಲ್ಲ ಯೂಸ್ ಆಗಲ್ಲ. ನೀವೇನೋ ತುಂಬಾ ಏನು ಪಾರ್ಟಿ ವೇರ್ಗೆ, ಕಾಕ್ಟೇಲ್ ಪಾರ್ಟಿಗೆಲ್ಲ ಸೂಪರ್ ಸೂಟ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಪಿಗ್ಮೆಂಟ್. ಇದು ಕೂಡ ಸೂಪರ್ ಪಿಗ್ಮೆಂಟ್. ಸೊ ಮೇಘಕ್ಕೆ ಆಲ್ಮೋಸ್ಟ್ ಎಲ್ಲ ತಗೊಂಡಿರೋದು ಆಫರ್ ಇದ್ದಾಗ ನೋಡ್ಬಿಟ್ಟು ತಲೆ ಉಪಯೋಗಿಸಿ ತಗೊಂಡಿರೋದು ಅಕ್ಕ. ಸೊ ಇದು ಬಂದ್ಬಿಟ್ಟು ಎಷ್ಟು? 2500 ಅಲ್ಲಿ ಇದನ್ನ ತಗೊಂಡಿದ್ದು. ಈಗ ಎಷ್ಟಾಗಿದೋ ನಮಗ್ ಗೊತ್ತಿಲ್ಲ. ಸೊ 2 ಆಯ್ತು. ನೆಕ್ಸ್ಟ್ ಈ ಐ ಶ್ಯಾಡೋ ಅಂದ್ಬಿಟ್ಟು ಸೊ ನನ್ನ ಫೇವ್ರೆಟ್ ಐ ಶ್ಯಾಡೋ ಅಂತಂದ್ರೆ ಹುಡಾ ಬ್ಯೂಟಿದು. ನನ್ನ ಹತ್ರ 6 ಹುಡಾ ಬ್ಯೂಟಿ ಐ ಶ್ಯಾಡೋ ಪ್ಯಾಲೆಟ್ ಇದೆ. ಪ್ರತಿಯೊಂದು ಲೈಕ್ ವಾವ್ ಅನ್ಸುತ್ತೆ. ಓಪನ್ ಮಾಡ್ತೀನಿ. ಹುಡಾ ಬ್ಯೂಟಿ ಶಿಮ್ಮರ್ಸ್ ಮಾತ್ರ ಕ್ರೇಸಿ. ಸೊ ಇವೆಲ್ಲ 5000 ಮೇಲೆ, 5500 ಇರುತ್ತೆ. ಇದು ಒಂದು ಐ ಶ್ಯಾಡೋ ಪ್ಯಾಲೆಟ್. ಅಂಡ್ ಇವೆಲ್ಲ ಎಲ್ಲ ಕಲರ್ಸು ನಾವು ಬ್ರೈಡ್ಸ್ಗೆ ಯೂಸ್ ಮಾಡ್ಬೋದು, ಆ ಥರನೇ ಕಲರ್ಸ್ ಕೊಟ್ಟಿರ್ತಾರೆ. ಸೊ ಶಿಮ್ಮರ್ಸ್ ಮಾತ್ರ. ಇದು ಅದು ನಂದು ಫೇವ್ರೇಟ್ ಇದು ಹುಡಾ ಬ್ಯೂಟಿದು ಐ ಶ್ಯಾಡೋ. ನಂಗೆ ಫೇವ್ರೇಟ್ ಇದು ಮರ್ಕ್ಯುರಿ ಫೇವ್ರೇಟ್. ಇದು ಬ್ರೈಡ್ಸ್ಗೆ ಮೇನ್ಲಿ ಮುಹೂರ್ತಂ ಲುಕ್ಕಿಗೆ ಯೂಸ್ ಮಾಡುವಂತ ಐ ಪ್ಯಾಲೆಟ್ ನನ್ನ ಫೇವ್ರೇಟ್. ಇದು 2ನೇದು ಪ್ಯಾಲೆಟ್ ಇದು. ಸೊ ನೀವು ಏನಾದ್ರೂ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಹುಡಾ ಬ್ಯೂಟಿದು ಇದನ್ನ ಮಸ್ಟ್ ತಗೊಳ್ಳೇಬೇಕು ನೀವು. ನಾ ಹೇಳಿದ್ನಲ್ಲ, ತುಂಬಾ ನಾನ್ ನೋಡ್ತಾ ಇದ್ದಿದ್ದು ಇವೆರಡು ಐ ಶ್ಯಾಡೋಗಳೇ. ತುಂಬಾ ಯೂಸ್ ಮಾಡ್ತಾ ಇದ್ದಿದ್ದು. ನಾಟಿ ಬ್ರೌನ್ ಕಂಪ್ಲೀಟ್ ಬ್ರೌನ್ ಇದ್ರಲ್ಲಿದೆ. ಸೊ ಲೈಟ್ ಕಲರ್ಸ್ ಚಂದ ಇರುತ್ತೆ ಇದ್ರಲ್ಲಿ. ಪ್ರಾಣ ಹೋಗ್ಬಿಡುತ್ತೆ ನಂದು. ಸೊ ಇದು ಯುರೋಪ್ ಗರ್ಲ್ದು. ಇದು ಆಫರ್ ಅಲ್ಲಿ ಸಿಕ್ಕಿದ್ದು. 2 buy 1 get 1 ಜೊತೆ ಯುರೋಪ್ ಗರ್ಲ್ದು ಮಿರರ್ ಸಿಕ್ಕಿದ್ದು ನನ್ಗೆ. ನಾ ಹೇಳಿಲ್ಲ, ತುಂಬಾ ಚೆನ್ನಾಗಿ ಬುದ್ಧಿ ಉಪಯೋಗಿಸಿ ಕಿಲಾಡಿ. ಇದು ಅದೇ ಸ್ವಲ್ಪ ಕಾಕ್ಟೇಲ್ ಲುಕ್ಕಿಗೆ ಬೇಕಾಗುತ್ತೆ. ಇದು ಬ್ರೌನ್ ಶೇಡು. ನೀವು ಇದನ್ನು ಸ್ಟಾರ್ಟಿಂಗ್ ಅಲ್ಲಿ ನಾನು ಯಾವ್ದೋ ತುಂಬಾ ಇನ್ವೆಸ್ಟ್ ಮಾಡಕ್ ಆಗಲ್ಲ ಅಂತಂದ್ರೆ ಯುರೋಪ್ ಗರ್ಲ್ದು ತುಂಬಾ ಚೆನ್ನಾಗಿದೆ. ಪಿಗ್ಮೆಂಟ್ ಕೂಡ ಸೂಪರ್ ಆಗಿದೆ. ನಾನ್ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನಾನು ಯೂಸ್ ಮಾಡೋದು ಇದನ್ನ. ಇದು ಏನದು ಕನ್ಸೀಲರ್ ಪ್ಯಾಲೆಟ್ಸ್.
ಇದು ಮ್ಯಾಕ್ದು, ಇದು ಫಾರ್ ಎವರ್ 52ದು. ಇದು ಸ್ವಲ್ಪ ಟಾಪ್ ಎಂಡ್. ಇದು ಕೂಡ ಲೈಕ್ ತುಂಬಾ ಚೆನ್ನಾಗಿದೆ. ಅದು ಒಂಥರ ತುಂಬಾ ಚೆನ್ನಾಗಿ ಸ್ಕಿನ್ಗೆ ಬ್ಲೆಂಡ್ ಆಗುತ್ತೆ. ಓಕೆ ಮೀನ್ಸ್ ಸೊ ಇದು ಕ್ರೀಮ್ ಇರೋದೇ ಆ ತರ. ಇದು ಎಷ್ಟು ಸೂಪರ್ ಆಗಿದೆ. ದುಡ್ಡು ಇದು? ಅದು 2500ಗೆ ಅದೆರಡು ಮತ್ತೆ ಇದೊಂದು ಎರಡು ಬಂದಿದ್ದು. ಇದು 2000. ಅಂಡ್ ಫಾರ್ ಎವರ್ 52 ಚೆನ್ನಾಗಿದೆ. ಸ್ವಲ್ಪ thick ಇರುತ್ತೆ ಇದು. ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ, ಬಟ್ ಅದನ್ನ ಸ್ವಲ್ಪ ಕಡಿಮೆ. ಇದನ್ನೇ ನಾನು ಡೈಲಿ ಯೂಸ್ಗೆ ಎಲ್ಲಾದ್ರೂ ಫಂಕ್ಷನ್ಗೆ ಆ ಥರ ಹೋದ್ರೆ ನಾನು ಇದನ್ನೇ ಯೂಸ್ ಮಾಡೋದು. ಸೊ ಇದು ಮ್ಯಾಕ್ದು ಎಷ್ಟು ಹೇಳಿ, ಬರೀ ಇರೋದು ಬರೀ 6 ಕಲರ್ಸ್ ಅಷ್ಟೇ. 4600 ಇದು. ಅದು ಎಷ್ಟು? ಇದು 2800. 2800. ನೆಕ್ಸ್ಟ್ ಇದು ಪೌಡರ್ ಕಾಂಟೋರಿಂಗ್. ಇದು ಇದನ್ನ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ. ಕಾಂಟೋರ್ ಇದು ಸ್ಕಿನ್ ಅಂದ್ರೆ ಸ್ವಲ್ಪ ಬ್ರೈಟ್ ಸ್ಕಿನ್ ಅವ್ರಿಗೆ, ಈಗ ಈ ತರ ಸ್ಕಿನ್ ಅವ್ರಿಗೆ. ಇದೆಲ್ಲ ನಮ್ ಸ್ಕಿನ್. ಏನಿದು? ಕಾಂಟರ್. ಪೌಡರ್ ಕಾಂಟೋರ್. ಪೌಡರ್ ಕಾಂಟೋರ್ ಅಂತ ಇದು. ನೆಕ್ಸ್ಟ್ ಪೌಡರ್ ಬ್ಲಸ್. ಯಾವ್ದು? ಟಚ್ ಮಾಡಿದೆ. ಹೊಡೆದಿದ್ದು. ಇದು ಏನದು? ಬ್ಲಶ್, ಪೌಡರ್ ಬ್ಲಶ್. ಸೂಪರ್ ಆಗಿದೆ ಪಿಗ್ಮೆಂಟ್. ಅಂಡ್ ಏನಂತಾರಲ್ಲ, ಆಯ್ತಾ, ಐಬ್ರೋ ಪೌಡರ್ ಏನಂತಾರಲ್ಲ, ಐಬ್ರೋ ಪ್ಯಾಲೆಟ್. ಎಲೆಗಲ್ದು ಪೌಡರ್. ಇದು ಮ್ಯಾಕ್ದು ಹೈಲೈಟರ್. ಎರಡು ನನ್ಗೆ ಫ್ರೀ ಆಗಿ ಬಂದಿದ್ದು. ಯಾ, ಮ್ಯಾಕ್ದು ನನ್ ಬಹಳ 2000 ಮೇಲೆ ಇರ್ತಾವೆ ಎಲ್ಲ ಫ್ರೀ ಆಗಿ ಬಂದಿರೋದು ಅಕ್ಕಂಗೆ. ಯಾಕಂದ್ರೆ ಎಲ್ಲ ಒಂದೇ ಸತಿ ನೈಕದಲ್ಲಿ ಎಲ್ಲ ಬುಕ್ ಮಾಡ್ಬಿಡ್ತಾರೆ. ಸೊ ಅದಕ್ಕೆ ಅದ್ರ ಜೊತೆ ಫ್ರೀ ಆಗಿ ಬರುತ್ತೆ. ಮ್ಯಾಕ್ ಪ್ರಾಡಕ್ಟ್ಸ್ ತುಂಬಾ ಇದೆ ನನ್ನ ಹತ್ರ. ಸೊ ಅದಕ್ಕೆ ಅದು ಮ್ಯಾಕ್ದು 2 ಇರುತ್ತೆ. 2000 ಮೇಲೆ, 2300 ಮೇಲೆ ಇರುತ್ತೆ. 2000 3000 ಮೇಲೆ ಇರುತ್ತೆ. ನೆಕ್ಸ್ಟ್ ಸ್ಪಾಂಜ್ ಎಷ್ಟಿದೆ ಅಂತ ಲೆಕ್ಕ. ಸ್ಪಾಂಜ್ ಮೇಘಕ್ಕೆ ಎದ್ದೋಗಲ್ಲ ನಾನು. ಸೊ ಇದು ಎಸ್ಟೇ ಲಾಡರ್ದು ಫೌಂಡೇಶನ್ ಆರ್ಡರ್ ಮಾಡಿದಾಗ ಫ್ರೀ ಬಂದಿದ್ದು. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ನೀರಲ್ಲಿ ಇದ್ ಮಾಡಿ ಎಲ್ಲ ಫ್ರೀನೇ ಬಂದೈತಿ ಇವಳಿಗೆ. ಅಂಡ್ ಇದು ಫಾರ್ ಎವರ್ 52 ನಾನು ಆರ್ಡರ್ ಮಾಡಿದ್ದು, ದುಡ್ಡು ಕೊಟ್ಟಿದ್ದು. ಇದು ಎಂಡರೆ ಹಿಂಗೆ ತೋರಿಸ್ತಿದ್ದೆ. ಹಿಂಗೆ ಮಕ್ಕ ಆಗಿರುತ್ತೆ ನಮ್ದೆಲ್ಲ ಮೇಕಪ್. ಮೇಲ್ ನೋಡ್ಬೇಕು. ನಾನು ಇವಾಗ್ಲೇ ಹೇಳ್ತಿದ್ದೀನಿ. ಅಂಡ್ ಓಕೆ, ಇಡೋದು ಇದು ಮ್ಯಾಕ್ದು ಐಬ್ರೋ ಫಿಲ್ ಮಾಡೋದು. ಇದು ಎಷ್ಟಿರ್ಬೋದು ಪ್ರತಿಮಾ? ಲೆಕ್ಕ ಸುಮ್ನೆ 5000. ಅಷ್ಟೆಲ್ಲ ಅಲ್ಲ ಕಣೆ, ಐಬ್ರೋದು ಕಣೆ. 2000. 2800. ಇದು ಇಷ್ಟೇ ಇರೋದು, ಇಷ್ಟೇ. ನಾಯ್ಕದ ಎದ್ರದ್ದು ಮ್ಯಾಕ್ದು ಐಬ್ರೋ ಫಿಲ್ಲರ್ ಚೆನ್ನಾಗಿ. ಇದು ಸ್ವಿಸ್ ಬ್ಯೂಟಿ ಇದು ಹೈಲೈಟಿಂಗ್ ಪ್ರೈಮರ್. ಹೈಲೈಟಿಂಗ್ ಪ್ರೈಮರ್ ಅಂತಪ್ಪ ಇದು. ಇದು ಮಾರ್ಸ್ ಇಲ್ಯುಮಿನಾಟಿ ಬೇಸ್. ಅಂದ್ರೆ ಇದನ್ನ ಹಚ್ಬಿಟ್ರೆ ಫುಲ್ ಶೈನಿ. ಇದು 399. ಇದು 399. ದುಡ್ಡೆಲ್ಲ ನೋಡ್ತಾಳ, ನಂಗೆ ಗೊತ್ತಿಲ್ಲ. ಇದು ಎಷ್ಟು? 1000 ಇರುತ್ತೆ. ಇಲ್ಲ ಅಷ್ಟೆಲ್ಲ 500 ಇರುತ್ತೆ. 500 ಇರುತ್ತೆ. ಅಂಡ್ ನೆಕ್ಸ್ಟ್ ಯಾವ್ದು? ಇದು ಯಾವ್ದು? ಯಾವ್ದಿರ್ಬೋದು? ಏನು ಯಾವ್ದಿರ್ಬೋದು ಹೇಳು ಫಸ್ಟ್ ತೋರ್ಸಲ್ಲಿ. ಇನ್ನೇ ಡೇಟ್ ಐತಿದು. ಇಷ್ಟು ಯಾವ್ದಿರ್ಬೋದು? 1 ವಾರ 2 ವಾರನೂ ಬರಲ್ಲ. ಹಾ, ಕಾಂಪ್ಯಾಕ್ಟ್ ಅದು. ಹೇಗಿದೆ? ಚೆನ್ನಾಗಿದೆ. ಶಾಲೆ ಟಿಲ್ಬರಿ. ಶಾಲೆ ಟಿಲ್ಬರಿ ಅಂತೆ. ತುಂಬಾ ಟಾಪ್ ಅಂಡ್ ಪ್ರಾಡಕ್ಟ್ ಇದು. ಸೊ ಅದು ಕಾಂಪ್ಯಾಕ್ಟ್. ಇದು ಯಾವ್ದು ಶೇಡ್? ಮೀಡಿಯಂ. ಯೂಸೇ ಮಾಡಿಲ್ಲ ತಂದಾಗಿದ್ದ. ಶಾಲೆ ಎಲ್ಲದನ್ನು 5000ಗೆ ಹೋಗ್ತಾವಳೆ. ಈ ಕಾಂಪ್ಯಾಕ್ಟ್ ಶಾಲೆ ಟಿಲ್ಬರ್ ಇದು ಬಂದ್ಬಿಟ್ಟು 3800. ಸೊ ಇದು ಪ್ಯಾಕ್ದು. ಇದು ಪ್ಯಾಕ್ ಬ್ರ್ಯಾಂಡ್ ಪ್ಯಾಕು. ಸೊ ಅದರದ್ದು ಕಾಂಪ್ಯಾಕ್ಟ್ ಎಲ್ಲಾ ಶೇಡ್ಗೂ ಕೂಡ ಸಿಗುತ್ತೆ ನಿಮ್ಗೆ. ಇದು ನೋಡಿ ಖಾಲಿನೇ ಆಗೋಗಿದೆ. ಮುಂಚೆ ಎಲ್ಲ ಇದು ಯೂಸ್ ಮಾಡ್ತಾ ಇದ್ವಿ. ಈಗ ಸ್ವಲ್ಪ ಅಪ್ಗ್ರೇಡ್ ಆದಂಗೆಲ್ಲ ಅದನ್ನ ಬಿಟ್ಟು ಬೇರೆ ಯೂಸ್ ಮಾಡ್ತಾ ಇದೀನಿ. ಬಟ್ ನಾನು ಯೂಸ್ ಮಾಡೋದು ಲೂಸ್ ಪೌಡರ್. ತುಂಬಾ ಲೂಸ್ ಪೌಡರ್. ಓಕೆ, ಲಿಪ್ಸ್ಟಿಕ್ ಹೇಳಿ. ಇದು ಸ್ವಿಸ್ ಬ್ಯೂಟಿದು ಆಲ್ ಅಬೌಟ್ ಲಿಪ್ಸ್ ಅಂತ. ಇದನ್ನ ಜಾಸ್ತಿ ಎಲ್ಲ ಹಚ್ಚಲ್ಲ, ಬಟ್ ಏನಂತಾರಲ್ಲ, ಯಾವ್ದಾದ್ರು ಒಂದ್ ಶೇಡ್ ಕ್ಲೈಂಟ್ಸಿಗೆ ಬೇಕು ಅಂದಾಗ
ಹುಡುಕಿ ಮಿಕ್ಸ್ ಮ್ಯಾಚ್ ಮಾಡಿ ಹಚ್ತೀನಿ. ಇದು 12 ಲಿಪ್ಸ್ಟಿಕ್ಕು ಬಂದಿತ್ತು ಆಯ್ತಾ, ಚೆನ್ನಾಗಿದೆ. ಅದರಲ್ಲಿ ತುಂಬಾ ದೊಡ್ಡ ದೊಡ್ಡ ತೋರಿಸ್ರು, ಬಂದಿದ್ದು ಇಷ್ಟು ಚಿಕ್ಕ ಚಿಕ್ಕ ಎಷ್ಟಿದೆ ನೋಡಿ. ಸೊ ಚೆನ್ನಾಗಿದೆ ಕಲರ್. ಮಿಕ್ಸಿಂಗ್ ಪ್ಯಾಲೆಟು ಮತ್ತು ಬ್ಲಷ್ಷು, ಕ್ರೀಮ್ ಬ್ಲಷ್ಷು ಅದೆಲ್ಲ ಇದ್ರಲ್ಲಿ ನಾನು ಯೂಸ್ ಮಾಡೋದು. ಮತ್ತು ಏನದು ಕನ್ಸೀಲರು, ಕ್ರೀಮ್ ಕನ್ಸೀಲರ್ ಎಲ್ಲದನ್ನು ನೀವು ಡೈರೆಕ್ಟ್ ಯಾವ ಪ್ರಾಡಕ್ಟ್ನೂ ಹಚ್ಬಾರ್ದು. ಈಗ ಇದು ಮಾಡಿ ಸ್ವಲ್ಪ ಮರ್ಚ್ ಮಾಡಿ ಸ್ವಲ್ಪ. ಇವಾಗೆಲ್ಲ ಇದು ಬಂದಿದೆ, ಪ್ಯಾಚ್ ಬಂದಿದೆ, ಬಟ್ ನಾನು ಅದನ್ನ ಯೂಸ್ ಮಾಡಲ್ಲ, ಇದನ್ನೇ ಯೂಸ್ ಮಾಡೋದು. ಚೆನ್ನಾಗಿದೆ, ತುಂಬಾ ಲಾಂಗ್ ಲಾಸ್ಟಿಂಗ್ ತುಂಬಾ ಇರುತ್ತೆ. ಇದು ಫೇವ್ರೇಟ್ ನಂದು. ಖಾಲಿ ಆಗ್ಲಿ ಬೇರೆ ತಗೊಂಡಿದ್ದೀನಿ ಆದ್ಮೇಲೆ ನಾ ಇದೆ ತಗೊಳ್ಳೋದು. ಅಂದ್ರೆ ಇದು ಮೇಕಪ್ ಆರ್ಟಿಸ್ಟ್ ಬಿಂದಿ ಇಟ್ಕೊಂಡು ಹೋಗಿ ಆಯ್ತಾ. ಫುಲ್ ಇದ್ರೆ ಫುಲ್ ಬಿಂದಿ ಇದೆ, ಬೇಡ ತೋರಿಸ್ತೀವಿ ಆಮೇಲೆ. ಬೇರೆ ಬೇರೆ ವೆರೈಟಿ ಬಿಂದಿಸ್ ಇದೆ. ಓಕೆ. ಮಸ್ಕಾರ, ಸ್ಕೈ ಹೈ ಮಸ್ಕಾರ ಮೆಬಿಲಿಂದು. ಇದು ಚಾರ್ಮೆಸಿ ಮಿಲಾನೋದು, ನನ್ನ ಫೇವ್ರೆಟ್ ಬ್ರ್ಯಾಂಡ್ ಇದು ಚಾರ್ಮೆಸಿ ಮಿಲಾನೋ. ಅಂಡ್ ಇದು ಬ್ಲೂ ಹೆವೆನ್ದು, ಇದು ಡಾಜ್ಲರ್ದು. ಚೆನ್ನಾಗಿದಾವೆ. 4 ಮಸ್ಕರಗಳಿದೆ. ಸೊ ಇದು ಮಾರ್ಚ್ ಲೈನರು, ಇದು ಡಾಜ್ಲರ್ ಲೈನರು, ಇದು ಚಾರ್ಮೆಸಿ ಲೈನರು. ಇವೆಲ್ಲ ಲೈಕ್ ಕ್ರೀಮ್ ಲೈನರ್ಸು. ಇವೆಲ್ಲ ಹೆಂಗೆ ಅಂತಂದ್ರೆ ಇದು ಕಾಜಲ್, ಇದು ಸ್ವಿಸ್ ಬ್ಯೂಟಿ, ಇದು ಪ್ರತಿಮನ್ ಫೇವ್ರೆಟ್, ತುಂಬಾ ಡಾರ್ಕ್ ಇರುತ್ತೆ. ಸೊ ಹಳ್ಳಿ ಎತ್ಕೊಂಡ್ಬಿಟ್ಟಿದ್ಯಾ, ನನಗ್ ಸಿಗ್ತಾನೆ ಇಲ್ಲ ಅದು. ಇದ್ರಲ್ಲೇ ಇತ್ತು ಪ್ರತಿಭಾ, ನಾನು ಅದನ್ನ ತಗೊಳ್ಳೋದೇ ಇಲ್ಲ. ನಾನು ತರ್ಸಿದೀನಿ, ವೇಟ್ ಎಲ್ಲೋಯ್ತದು? ಈ ಮ್ಯಾಕ್ದು ತರ್ಸಿದೀನಿ ನಾನು. ಅಮ್ಮ ಇದನ್ನೇ ಬಿಟ್ಟಿದೀನಿ. ಮ್ಯಾಕ್ದು ಹೊಸ ತರ್ಸಿದೀನಿ ನಾನು, ಕಾಜಲ್. ಇದು ವಾಟರ್ ಪ್ರೂಫ್ ಕಾಜಲ್, 19 ಅಲ್ಲ ನೋಡಿ, ಇಲ್ಲಿ ಇರೋದು ಈಟು 900 ಅಂತ. ಬ್ರ್ಯಾಂಡ್ ನೋಡು, ಬ್ರ್ಯಾಂಡ್. ಮ್ಯಾಕ್ದು ತಾನೆ, ಮ್ಯಾಕ್ದು. ಯಾಕೆ ಎತ್ಕೋತೀಯ, ನಮ್ ದುಡ್ಡಲ್ಲಿ ತರ್ಸಣ್ ಬಾ. ನಿಮ್ಗ್ ಕೊಡಲ್ಲ ಅಂತೀನಿ, ಏನ್ ನಾಟಕಗಳು. ಇವಾಗಿನ ಕೇಳ್ತಾ ಒಂದಿನ ಕೊಡು, ಹಚ್ಕೊಂಡು ಹೋಗ್ತೀನಿ. ಇಲ್ಲಿಂದ ಹಚ್ಕೊಂಡು ಹೋಗಂದ್ರೆ ಇಲ್ಲಿಂದ ಯಾರು ಮೇಕಪ್ ಮಾಡ್. ಚೇಂಬರ್ ಅನ್ನೋ ಬ್ರ್ಯಾಂಡ್ ಇದು ಪ್ರಾಡಕ್ಟ್. ಒಂದ್ ಬ್ಲಾಕ್ ಇದೆ, ಒಂದ್ ಬ್ರೌನ್ ಇದೆ. ಲೈನರ್ ನ ನಾವು ಮರ್ಜ್ ಮಾಡ್ತೀವಲ್ಲ, ಅದಕ್ಕೆ ಯೂಸ್ ಮಾಡ್ತೀನಿ. ನನಗೆ ತುಂಬಾ ಇಷ್ಟ ಆಯ್ತು, ಪಿಗ್ಮೆಂಟ್ ಸೂಪರ್ ಆಗಿದೆ. ಇದು ಕೂಡ ಅವ್ರದೇ ಕಾಜಲ್. ನಾನು ಲಿಪ್ಸ್ಟಿಕ್ ಕಲೆಕ್ಷನ್ ಇದ್ರದೇ ಒಂದ್ ಸಪರೇಟ್ ವ್ಲಾಗು ಮಾಡ್ಬೋದು ನಾವು. ಇಲ್ಲಿ ತೋರಿಸ್ಬಿಡ್ತೀವಿ. ಸೊ ಸ್ಟೇಜ್ದು ಫೇವ್ರೇಟ್ 6 ಆಫರ್ ಅಲ್ಲಿ, ಎಲ್ಲ ಆಫರ್ ಅಲ್ಲಿ ಇದ್ದಾಗ ನೋಡ್ತಾ ಇರ್ತಾಳೆ, ಎಲ್ಲ ನೋಡ್ಬಿಟ್ಟು ತರಿಸ್ತಾಳೆ. ಇವೆಲ್ಲ ನಮ್ಗೆ ಸಖತ್ ಯೂಸ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ, ನಂಗೆ ಇದು ಫೇವ್ರೇಟ್ ಅಂತಾನೆ ಹೇಳ್ಬೋದು. ಇದು ಮ್ಯಾಟ್ ಲಿಪ್ಸ್ಟಿಕ್, ಇದು ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಸಖತ್ತಾಗಿರುತ್ತೆ. ಇದು ಗ್ಲಾಸ್ ಗ್ಲಾಸಿ, ಇದು ಲಿಪ್ ಗ್ಲಾಸ್ ಫೇವ್ರೇಟ್, ಸಖತ್ತಾಗಿರುತ್ತೆ. ಅದು ಆಕ್ಚುಲಿ ಇದು ನನಗೆ ಫ್ರೀ ಆಗಿ ಬಂದಿದ್ದು. ಎದ್ರಲ್ಲಿ? ಮೆಬಿಲಿನ್, ಅದೇ ನೈಕಾದಲ್ಲಿ ಮೆಬಿಲಿನ್ದು. ತುಂಬಾ ಚೆನ್ನಾಗಿದೆ, ನನ್ನ ಫೇವ್ರೇಟ್ ಕಲರ್ ಇದು. ವೈಟ್ ಕಲರ್, ಇದು ನಂಗೆ ತುಂಬಾ ಇಷ್ಟ. ಇದು ಸ್ವಿಸ್, ನನ್ಗೆ ಡಾರ್ಕ್ ಕಲರ್ ಇಷ್ಟ. ಸೊ ಇದು ಹೆಂಗಿದೆ ನೋಡಿ. ಇದು ಆಕ್ಚುಲಿ ನಾನು ಮುಂಚೆ ಲಿಪ್ಸ್ಟಿಕ್ ಆಗಿ ಯೂಸ್ ಮಾಡ್ತಿದ್ದೆ, ಇವಾಗ ನಾನು ಔಟ್ಲೈನರ್ ಯೂಸ್ ಮಾಡ್ತೀನಿ. ಇದು ಯೂಸ್ ಮಾಡ್ಬಿಟ್ಟು ಯಾವ್ದಾದ್ರು ಏನಂತ ನ್ಯೂಡ್ ಕಲರ್ನ ಎಲ್ಲ ಹಚ್ಕೊಂಡ್ಬಿಟ್ರೆ ಸೈಕ್ ಆಗಿರುತ್ತೆ. ಇದು ಡಾಜ್ಲರ್ ಬ್ರ್ಯಾಂಡ್ ಇಂದ ನಂಗೆ ಅನುಬಂಧದಲ್ಲಿ ಕೊಟ್ಟಿದ್ದು. ಇವೆಲ್ಲ ಯೂಸ್ ಮಾಡ್ತೀನಿ ನಾನು, ಇವನ್ನೆಲ್ಲ ಚೆನ್ನಾಗಿದೆ. ಓಕೆ, ಇವೆಲ್ಲ ನಮ್ ಸುಪ್ಪೇಕಂಗ್ ಇಷ್ಟ. ಲವರ್ ಮತ್ತೆ ನಾಯ್ಕದು ಅವಾಗ ಫಸ್ಟ್ ನಾವು ತುಂಬಾ ಯೂಸ್ ಮಾಡ್ತಾ ಇದ್ದಿದ್ದು, ನಾಯ್ಕ ಇಂದ ತರ್ಸಿದ್ದು. ಈ ಲಿಪ್ಸ್ಟಿಕ್ ನಾವು ತುಂಬಾ ಯೂಸ್ ಮಾಡ್ತಿದ್ವಿ, ಖಾಲಿ ಆಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಇದನ್ನೇ ಯೂಸ್ ಮಾಡ್ತಾ ಇದ್ವಿ ಮೂವರು. ಲವರ್ ಲಿಕ್ವಿಡ್ ಲಿಪ್ಸ್ಟಿಕ್ ಸೂಪರ್ ಆಗಿರುತ್ತೆ, ತುಂಬಾ ಪಿಗ್ಮೆಂಟೆಡ್, ನೋಡಿ ಲಾಂಗ್ ಲಾಸ್ಟಿಂಗ್. ಸ್ವಿಸ್ ಬ್ಯೂಟಿ ಇದು ನನ್ನ ಫೇವ್ರೇಟ್. ಇದನ್ನು ಎತ್ಕೊಂಡ್ಬಿಟ್ಟಾಳೆ, ನನಗೆ ಇಲ್ವೇ ಇಲ್ಲ. ನಾನು ಅವನ್ನ ಯೂಸೇ ಮಾಡಲ್ಲ, ನಾನು ಕ್ಲೈಂಟ್ಸ್ ಯೂಸ್ ತಗೊಂಡೇ ಹೋಗಲ್ಲ. ಅದನ್ನ ಇದ್ರಲ್ಲಿ ಹಾಕಿರ್ತಾರೆ, ಅವರೇ ಮರ್ತೋಗಿರ್ತಾರೆ, ನಾನೇನ್ ಮಾಡ್ಲಿ. ಅದು ನಂದು ಕೆನಡಾ ಅವ್ರದ್ದು. ಇದನ್ನು ಚೆನ್ನಾಗಿದೆ ಪ್ರಾಡಕ್ಟ್. ನಾನ್ ಮಾತಾಡೋದೇ ಇಲ್ಲ ಕಣೆ. ಇದು ಮ್ಯಾಕ್ ಲಿಪ್ಸ್ಟಿಕ್ ಫ್ರೀ ಬಂದಿದ್ದ ಆಯ್ತಾ. ಇವೆರಡು ಎಷ್ಟು ಹಾಳು ಮಾಡಿದಾಳೆ ಗೊತ್ತಾ ಸುಪ್ಪಿ. ಎಲ್ಲ ಒಳ್ಳೇದಾಯ್ತು. ಎಲ್ಲ ಫಸ್ಟ್ ಆಫ್ ಆಲ್ ಅವಳು ಯೂಸೇ ಮಾಡಲ್ಲ, ಸುಳ್ಳು ಹೇಳ್ತಾಳೆ. ಯಾರು? ನಾವು ಯೂಸೇ ಮಾಡಲ್ಲ ಮ್ಯಾಕ್ದು. ಸುಪ್ಪಿ ಯೂಸ್ ಮಾಡ್ತಾರೆ. ಓಕೆನಾ? ಸೊ ನೀವು ಅನ್ಕೋಬಹುದು ಇವ್ರೇನು ಇಷ್ಟೊಂದು ಪ್ರಾಡಕ್ಟ್ಸ್ ಎಲ್ಲ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇರ್ಬೋದು. ಎಲ್ಲ ಅದರಲ್ಲಿ ಕೆಲವೊಂದು ಅಂದ್ರೆ ಕ್ಲೈಂಟ್ಸ್ ಹೋದಾಗ ಅವಳು ಅದನ್ನ ಯೂಸ್ ಮಾಡ್ತಾಳೆ. ಸೊ ಇದು 3 ನಾವು ಪರ್ಸ್ನಲ್ಗೆ, ನಮ್ಮ ಪರ್ಸ್ನಲ್ಗೆ ಅಂತ ತರ್ಸ್ಕೊಂಡಿರೋದು ಇದು
ಮೂರು. ಇನ್ನ ಇದು ಮೂರು clients ಇರುತ್ತೆ. clients ಅದಕ್ಕೆ ಗೆ. ನೆಕ್ಸ್ಟ್ ಇದು ನೈಕಾದು ಏನದು ಇದು ಲಾಂಗ್ ಲಾಸ್ಟಿಂಗ್ ಇರಲ್ಲ ಬಟ್ ಚೆನ್ನಾಗಿದೆ, ಪಿಗ್ಮೆಂಟ್ ಎಲ್ಲ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಲಿಪ್ ಲೈನರ್ಸ್ ಹೊಸ ಇವೆಲ್ಲ ಆಲ್ಮೋಸ್ಟ್ ಇದು ಕ್ಲೈಂಟ್ ಯೂಸ್ ಮಾಡೋದೇ ಇಟ್ಟಿದ್ದಾಳೆ ಇಲ್ಲಿ. ನಾವ್ ಯೂಸ್ ಮಾಡೋದೆಲ್ಲ ಒಳಗಡೆ ಇದೆ. ಅಷ್ಟು 10 ಶೇಡ್ಸ್ ಬರುತ್ತೆ, ಎಲ್ಲ ಕಲರ್ಸ್ ಇದೆ. ಇದು ಮೇಕಪ್ ಆರ್ಟಿಸ್ಟ್ ಮಸ್ಟ್ ಹ್ಯಾವ್ ದಿಸ್. ಅದ್ರಲ್ಲಿ ಹಾಕ್ಬಿಡು. ಬೇರೆದು ನನಗೆ So, ಇದು ಶಿಮ್ಮರ್ ಇದು ಹೇಳು. ಇದು ಮಾರ್ಸ್ದು ಶಿಮ್ಮರು. ಇದು ಮಿಣ್ಕ ಇದೆ, Full ಯೂಸೇ ಮಾಡಿಲ್ಲ. ಇದು ಪಿಜ್ಜಾ ಪಫ್ ಅಂತ ಅಂತಾರೆ. ಅದ್ರ ಜೊತೆ ಇವೆರಡು ಇಟ್ಟಿದ್ದೀನಿ. ಒಂದು ಫಾರೆವರ್ 50 ಇಟ್ಟೋದು, ಇದು ಬ್ರ್ಯಾಂಡ್ ಗೊತ್ತಿಲ್ಲ ಇದು. ಸೊ ಇದಿದೆ ಮಾರ್ಸ್ ಇದು ಎರಡಿದೆ. ಪ್ಯಾಕ್ದು ಇದು. ಸೊ ತುಂಬಾ ಬ್ರಷಸ್ ತುಂಬಾ ಚೆನ್ನಾಗಿದಾವೆ. ಏನದು ಈಗ ಏನಂತಾರಲ್ಲ, ಅಂಡ್ ಇದ್ರದ್ದು ಅಷ್ಟೇ ತುಂಬಾ ಚೆನ್ನಾಗಿ ಸೂಪರ್ ಆಗಿದಾವೆ ಪ್ರಾಡಕ್ಟ್. ಅಂಡ್ ಹೊಸದಾಗಿ ತರಿಸಿದ್ದು ಇದು ಫುಲ್ ಟ್ರೆಂಡಿಂಗ್ ಆಗಿತ್ತು, ಫೌಂಡೇಶನ್ ಬ್ರಷಿಂಗ್ ಹಚ್ಚೋದು. ಸೊ ಯಾವ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡ್ ಆಗುತ್ತೋ ಅದನ್ನ ತರಿಸ್ಬಿಡೋದು. ಅಂಡ್ ಇದು ಬ್ರಷು ತುಂಬಾ ಕಡಿಮೆಗೆ ಚೆನ್ನಾಗಿದೆ ಶೇಪ್, ಅದಕ್ಕೆ ತರಿಸಿದೆ. ಮೊನ್ನೆ ಪ್ರತಿಯೊಂದು ಮೇಕಪ್ ಆರ್ಟಿಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಕ್ಲೈಂಟ್ಗೆ ನೀವು ಮೇಕಪ್ ಹೋಗಿದ್ದೀರಾ ಅಂತ ಅಂದ್ರೆ ಬಂದ್ಮೇಲೆ ಅದನ್ನ ವಾಶ್ ಮಾಡ್ಲೇಬೇಕು, ಕ್ಲೆನ್ಸ್ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಇನ್ನೊಬ್ರು ಸ್ಕಿನ್ನು ತುಂಬಾ ಏನದು Sensitive ಇರುತ್ತೆ. ಸೊ ಅದರಿಂದ ಅವ್ರಿಗೆ ರ್ಯಾಶಸ್ ಆಗ್ಬೋದು, ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಆ ರಿಸ್ಕ್ ತಗೋಬೇಡಿ. ಬಟ್ ಅವ್ರಿಗೆ ಆಗುತ್ತೋ ಬಿಡುತ್ತೋ ಇಟ್ಸ್ ಓಕೆ ಅಂತ ಮಾಡ್ಬೇಡಿ. ದಯವಿಟ್ಟು ಕ್ಲೆನ್ಸ್ ಮಾಡೋದು ತುಂಬಾ ಮುಖ್ಯ. ಪ್ಯಾಕ್ ಪ್ರೈಮರು, ಪೋರ್ ಪ್ರೈಮರ್, ಇವಾಗ ಸ್ವಲ್ಪ ಗುಳ್ಳೆ ತಗ್ಗಿರುತ್ತಲ್ಲ ಅವ್ರ ಫೇಸ್ಗೆ ಇದು ಬ್ಲರ್ ಮಾಡುತ್ತೆ. ಶ್ಯಾಡೋ ಪ್ರತಿಮಾ ಮೀನ್ಸ್ ಕ್ರೀಮ್ ಐ ಶ್ಯಾಡೋ ಈ ತರ, ಅಂದ್ರೆ ಇದು ಸುಮ್ನೆ ಕ್ರೀಮಿ ಐ ಶ್ಯಾಡೋ. ಇದು ನಾನು ಯೂಸೇ ಮಾಡಿಲ್ಲ, ಇಷ್ಟ ಚೆನ್ನಾಗಿ ಕಾಣಿಸ್ತು ಅಂತ. ಇದು 2 ಫೌಂಡೇಶನ್ ತಗೊಂಡಿದ್ದೆ ನಾನು. ಒಂದು ಬ್ರೈಟ್ ಸ್ಕಿನ್ಗೆ, ಇನ್ನೊಂದು ಇದು ಸ್ಕಿನ್ಗೆ. ಇನ್ನು ಮಿಡಲ್ ಇದ್ರೆ ನಾವು ಎರಡೂ ಮಿಕ್ಸ್ ಮಾಡಿ ತಗೋತೀವಿ. ಇದೆರಡು ಮ್ಯಾಕ್ದು ಫೌಂಡೇಶನ್ನು. ನೆಕ್ಸ್ಟ್ ಹುಡಾ ಬ್ಯೂಟಿದು. ಆಕ್ಚುಲಿ ಮುಂಚೆ ಎಲ್ಲ ಪ್ರತಿಯೊಂದು ಮೇಕಪ್ ಆರ್ಟಿಸ್ಟು ಹುಡಾ ಬ್ಯೂಟಿ ಫೌಂಡೇಶನ್ಸ್ ಯೂಸ್ ಮಾಡ್ತಾ ಇದ್ರು. ಸೊ 3 ಶೇಡ್ ಇದೆ. ಇದನ್ನ ನಾನು ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ವೇಸ್ಟ್ ಆಗ್ತಾ ಇದೆ. ಎಷ್ಟದು ತರ್ಸ್ದಾಗ? 3700 ಒಂದು. ನಾನು 3 ತರ್ಸಿದೀನಿ. ಫಾರೆವರ್ 52ದು. ಫಾರೆವರ್ 52ದು 3 ತರ್ಸೋಳೆ. 5 ಇತ್ತು, 2 ಹೊಡೆದೋಗಿದೆ. ಇಂಥದ್ದು 2 ಇತ್ತು. ಇದು ಸ್ವಲ್ಪ ನಾರ್ಮಲ್ ಮೀಡಿಯಂ ಸ್ಕಿನ್ ಟೋನ್ಗೆ, ಅದು ಬ್ರೈಟ್ ಸ್ಕಿನ್ಗಿತ್ತು. ಅದು ಬಿದ್ದು ಹೊಡೆದೋಯ್ತು. ಇದ್ರದ್ದು ಕೂಡ 1 ಶೇಡ್ ಹೊಡೆದೋಯ್ತು. ಸೊ ತುಂಬಾ ಎಷ್ಟು ಕೇರ್ ಮಾಡಿದ್ರು ಎಷ್ಟು ಬೇಜಾರಾಗುತ್ತೆ, ಬಟ್ ದಟ್ಸ್ ಫೈನ್. ನೆಕ್ಸ್ಟ್ ನನ್ನ ಫೇವ್ರೆಟ್ ಶಾರ್ಲೆಟ್ ಟಿಲ್ಬರಿದು ಸೂಪರ್ ಆಗಿದೆ. ಇದನ್ನೊಂದು ತಗೊಂಡ್ರೆ ನನಗೆ ಆಕ್ಚುಲಿ ಇದು ಯೂಸ್ ಆಗಿದೆ. ತುಂಬಾ ಬ್ರೈಟ್ ಅಲ್ಲ, ತುಂಬಾ ಡಾರ್ಕ್ ಅಲ್ಲ. ಇದೆಲ್ಲ ಯೂಸ್ ಮಾಡೋಕ್ಕಿಂತ ಮುಂಚೆ ನಾವು ಫಿಟ್ ಮಿ ಯೂಸ್ ಮಾಡ್ತಾ ಇದ್ವಿ. 925 ನಮ್ಮಮ್ಮ ಅನ್ನೋದು 925 ಫಿಟ್ ಮಿ. ಇದು ಸೂಪರ್ ಇದಂತೂ ನಂಗೆ ತುಂಬಾ ಇಷ್ಟಪ್ಪ ಫಸ್ಟ್ ಇಂದ. ನೆಕ್ಸ್ಟ್ ನಾರ್ಸ್. ಇದು ಡ್ರೈ ಸ್ಕಿನ್ ಅವ್ರಿಗೆ ಸೂಪರ್ ಆಗಿರತ್ತೆ. ಏನಂತಾರಲ್ಲ, ಡ್ಯೂಯಿ ಫಿನಿಶ್ ಕೊಡ್ತತೆ. ಎಸ್ಟೀಲ್ ಆರ್ಡರ್ ಯೂಸ್ ಮಾಡಿಲ್ಲ ಅನ್ಸುತ್ತಲ್ಲ ಇದು. ರೀಸೆಂಟ್ ಆಗಿ ತರಿಸಿದ್ದು ಆಫರ್ ಅಲ್ಲಿ ಇತ್ತು ಅಂತ. ನೆಕ್ಸ್ಟ್ ಟೈಮ್ ಅಂದ್ರೆ ಇದೇ ಬ್ರಾಂಡ್ ಯೂಸ್ ಮಾಡ. ಓಕೆ, ಇದು ಫುಲ್ HD. ನೆಕ್ಸ್ಟ್ ಬ್ಲಶ್, ಕ್ರೀಮ್ ಬ್ಲಶ್. ಇದು ಎಲ್ಲ ಸ್ಕಿನ್ ಟೋನ್ಗೂ ಸೂಟ್ ಆಗುತ್ತೆ. ಇದು ಡಿ ಆಲ್ಬಾನೋ, ಎಲ್ಲರಿಗೂ ಗೊತ್ತಿರುತ್ತೆ. ಓಕೆನಾ. ಫಸ್ಟ್ ಸ್ಪ್ರೇ ಸಿರಮ್ ಇದು ಸೆಟ್ಟಿಂಗ್ ಸ್ಪ್ರೇ ಸೂಪರ್ ಆಗಿ ಸೆಟ್ ಆಗುತ್ತೆ. ಕಾಸ್ಟ್ಲಿ ಅದು ಕೂಡ. ಶಾರ್ಲೆಟ್ ಟಿಲ್ಬರಿ ಗೊತ್ತಾ. ಮರ್ಸಿಯರ್ದು ಲೂಸ್ ಪೌಡರ್ ಕೂಡ ಅಷ್ಟೇ. ಇದು C2P ಪ್ರೊಫೆಷನಲ್ದು ನನಗೆ. ಇದು ಕೂಡ ಮಿಕ್ಸಿಂಗು. ಇದು ಹುಡಾ ಬ್ಯೂಟಿಗೆ ನೀವು ಡೈರೆಕ್ಟ್ ಹುಡಾ ಬ್ಯೂಟಿ ಫೌಂಡೇಶನ್ ಹಚ್ಕೊಳಕ್ಕಾಗಲ್ಲ. ಸೊ ಇದನ್ನ ಮಿಕ್ಸ್ ಮಾಡ್ಲೇಬೇಕು. ಇಷ್ಟು ಪ್ಲಮ್ದು ಏನಂತಾರಲ್ಲ ಹೈಡ್ರೇಟಿಂಗ್ ಮಿಸ್ಟ್. ಇದು ಕ್ಯಾರೆಕ್ಟರ್ ಕಾಸ್ಮೆಟಿಕ್ಸ್ದು ಕನ್ಸೀಲರು. 2 ತರಿಸಿದ್ದು ನಾನು, ಒಂದು ಬ್ರೈಟ್ ಒಂದು ಮೀಡಿಯಂ ಸ್ಕಿನ್ ಟೋನ್. ಲಾರಿಯಲ್ ಪ್ಯಾರಿಸ್ದು ಇನ್ಫಾಲಿಬಲ್ ಸೆಟ್ಟಿಂಗ್ ಸ್ಪ್ರೇ. ನೋಡಿದ್ರಲ್ಲ, ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ನಾವು ಮಾಡ್ಬಿಟ್ವಿ. ಫೈನಲಿ ಫಿನಿಶ್ ಮಾಡಿದ್ವಿ. ತುಂಬಾ ಪ್ರಾಡಕ್ಟ್ಸ್ ಇದೆ ಯಪ್ಪ, ಸಿಕ್ಕಾಪಟ್ಟೆ ಇದೆ. ನಂಗೆ ಗೊತ್ತಿಲ್ಲ ಇಷ್ಟೆಲ್ಲ ಇದೆ ಅಂತ. ಲಿಪ್ಸ್ಟಿಕ್ ಇವಳ ಹತ್ರ ಎಷ್ಟಿದೆ. ಸೊ ಯಾವ ದೃಷ್ಟಿನೂ ಬಿಡದೆ ಇರ್ಲಪ್ಪ, ನಂದೇ ಅರ್ಧ ದೃಷ್ಟಿ. ಟೋಟಲು ಎಲ್ಲ ಸೇರಿ 4 ಲಕ್ಷ ಆಗಿರೋದು. ಒಳ್ಳೇದಾಗ್ಲಿ ಅಷ್ಟೇ.
ನಾನ್ ಫಸ್ಟ್ ಕಲ್ತಿದ್ದು ನಮ್ಮ ಜೂನಿಯರ್ ಹತ್ರ ಪ್ರಫುಲ್ಲ ಅಂತ. ಸೊ ಅದಾದ್ಮೇಲೆ 5 years ಬ್ಯಾಕ್ ಕಲ್ತಿದ್ದಲ್ಲ, ಅಪ್ಗ್ರೇಡ್ ಮಾಡ್ಕೋಬೇಕು ಅಂತ ನಂಗೆ ತುಂಬಾ ವರ್ಷದಿಂದ ಆಸೆ ಇದ್ದಿದ್ದು ಲಕ್ಷ್ಮೀ ಶೆಟ್ಟಿ ಮ್ಯಾಮ್ ಹತ್ರ. ಸೊ ಅಲ್ಲಿ ಹೋದಾಗ್ಲೇ ಹೊಸ ವಿಷಯಗಳೆಲ್ಲ ತಿಳ್ಕೊಂಡ್ಲು, ಇನ್ನು ಎಲ್ಲ ಮೇಕಪ್ ಎಲ್ಲ ಅಪ್ಗ್ರೇಡ್ ಮಾಡ್ಕೊಂಡ್ಲು, ಇನ್ನು ಮಾಡ್ತಾ ಇದ್ಲು ಮೇಕಪ್ ಚೆನ್ನಾಗಿ, ಇನ್ನೂ ಚೆನ್ನಾಗಿ ಮಾಡೋದನ್ನ ಕಲ್ತ್ಕೊಂಡ್ಲು. ಸೊ ಅದು ತುಂಬಾ ಖುಷಿ ಆಯ್ತು. ಅವ್ರ ಹತ್ರ ಹೋಗಿ ಮೇಕಪ್ ಕಲ್ತು ಬಂದು ನನಗ್ ಮಾಡಿದ್ದು ಒಂಥರ ಚೆನ್ನಾಗಿತ್ತು. ನೀವು ನೋಡಿರ್ಬೋದು, ನಾನು ಇನ್ಸ್ಟಾದಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಇವಳು ಮಾಡಿರೋದು ಮೇಕಪ್ಪು, ಚೆನ್ನಾಗಿದೆ. ಸೊ ನಿಮಗೂ ಕೂಡ ಬೇಕು ಅಂದರೆ ಇವಳು ಇನ್ಸ್ಟಾ ID ಎಲ್ಲ ನಾನು ಹಾಕಿರ್ತೇನೆ. ಸೊ ನೀವು ಕಾಲ್ ಮಾಡ್ಬೋದು, DM ಮಾಡ್ಬೋದು. ಈಗ ಸದ್ಯಕ್ಕೆ ಚೆನ್ನಾಗಿ ಹೋಗ್ತಾ ಇದೆ ಎಲ್ಲ ಚೆನ್ನಾಗಿ. ಅವಳಿಗೂ ಮೇಕಪ್ ಪ್ರಾಡಕ್ಟ್ಸ್ ಮೇಕಪ್ ಆರ್ಡರ್ ಬರ್ತಾ ಇದೆ, ಹೋಗ್ತಾ ಇದ್ದಾಳೆ, ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಸೊ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರ್ಲಿ. ಸೊ ತುಂಬಾ ನಾನು ಸ್ಟಾರ್ಟ್ ಮಾಡ್ತೀನಿ ನನ್ನೇ ಏನಂದ್ರೆ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ಸೊ ಈ ಮೇಕಪ್ ವ್ಲಾಗ್ ಬೇಕು, ಅದು ಮೇಕಪ್ ಪ್ರಾಡಕ್ಟ್ಸ್ನ ತೋರಿಸಿ ಅಂತ ತುಂಬಾ ಜನ ಹೇಳಿದ್ರಿ. ಸೊ ಅದಕ್ಕೋಸ್ಕರ ಈ ವ್ಲಾಗ್ನ ಮಾಡಿದ್ದು. ಮತ್ತೆ ಇನ್ನೊಂದು ಏನಂದ್ರೆ, ಈ ವ್ಲಾಗ್ ಫುಲ್ ಕಂಪ್ಲೀಟ್ ಆಗಿ 17 Pro Max ಅಲ್ಲಿ ನಾನು ಮಾಡಿರೋದು. ಸೊ ಅವಳಿಗೆ ಕೊಡ್ಸಿದೀವಿ ಆ ವ್ಲಾಗ್ನ ನೀವು ನೋಡಿರ್ತೀರಾ. ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಆ ವ್ಲಾಗ್ದು ಕೂಡ. ಫಸ್ಟ್ ಟೈಮ್ ಪ್ರ್ಯಾಂಕ್ ಮಾಡಿದ್ರು ಅಷ್ಟು ಚೆನ್ನಾಗಿ ಏನು ಮಾಡಿಲ್ಲ ಪ್ರ್ಯಾಂಕು, ಬಟ್ ಓಕೆ, ಸ್ವಲ್ಪ ಕಲಿಯೋ ಇದ್ರಲ್ಲಿ ಇದೀವಿ. ಪ್ರ್ಯಾಂಕ್ಗಳು ಮಾಡೋಣ ಅಂತ ಅನ್ಕೊಂಡಿದೀವಿ, ಇನ್ ಮುಂದೆ ನೋಡೋಣ. ಸೊ ಇನ್ ಮುಂದೆ ಇವಳು ವ್ಲಾಗು ಬರುತ್ತೆ. ಫಸ್ಟ್ ವ್ಲಾಗ್ ಏನ್ ಮಾಡ್ತಾಳೋ ನನಗೆ ಗೊತ್ತಿಲ್ಲ. ಫಸ್ಟ್ ವ್ಲಾಗ್ ನಾನು ಮೇಕಪ್ ದೇ ವ್ಲಾಗ್ ಮಾಡ್ತಾಳ ಅನ್ಸುತ್ತೆ, ನನಗ್ ಮೇಕಪ್ ಮಾಡೋದ್ ಮಾಡ್ತಾಳ ಅನ್ಸುತ್ತೆ. ಅದು ಬೇಕು ಅಂದ್ರೆ ಕಮೆಂಟ್ ಮಾಡಿ. ಮೇಘಕ್ಕ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೇಕಾ ಬೇಡ ಅನ್ನೋದ್ನು ಕಮೆಂಟ್ ಮಾಡಿ. ಮತ್ತೆ ಇನ್ನೂ ಒಂದು, ಬರೀ ನಿಮಗೆ ತೋರಿಸಿದ್ದು ಮೇಕಪ್ ಪ್ರಾಡಕ್ಟ್ಸ್, ಹೇರ್ ಪ್ರಾಡಕ್ಟ್ಸ್ ಇದೆ. ಸೊ ಅದು ನಿಮಗ್ ಬೇಕು ಅಂದ್ರೆ ಕಮೆಂಟ್, ಓಕೆನಾ? ಹೇರ್ ಪ್ರಾಡಕ್ಟ್ಸ್ ಎಲ್ಲ ಬೇರೆ ಇದೆ, ಅದೇ ಜಾಸ್ತಿ ಇಲ್ಲ, ಪ್ರಾಡಕ್ಟ್ ಜಾಸ್ತಿ ಇಲ್ಲ, ಬೆಲೆ ತುಂಬಾ, ದುಡ್ಡು ತುಂಬಾ ಅದ್ರದ್ದು ಕೂಡ. ಸೊ ನೋಡೋಣ ಅದೆಲ್ಲ ಎಷ್ಟಿದೆ ಅಂತ ನನಗೂ ಗೊತ್ತಿಲ್ಲ, ಅಷ್ಟು ಐಡಿಯಾ ಇಲ್ಲ. ಅದ್ರದ್ದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ನೀವೆಲ್ಲರೂ ಜಾಸ್ತಿ ಕಮೆಂಟ್ ಹಾಕಿದ್ರೆ ಮಾತ್ರ, ಹೇರಿಂದು ಏನೇನ್ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅದನ್ನೆಲ್ಲ ಕಮೆಂಟ್ ಮಾಡಿದ್ರೆ ಮಾತ್ರ. ಸೊ ಐ ಥಿಂಕ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ಆದಷ್ಟು ಬೇಗ ಠಾಕೂರ್ ಯೂಟ್ಯೂಬ್ ಚಾನಲ್ ಕೂಡ ಬರ್ತದೆ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು.